ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು KA ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಏನಂತಂದರೆ, ನೀವು ನಿಮ್ಮ PUC ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ KCT ರ್ಯಾಂಕ್ ಬರಬೇಕಂತಂದರೆ ನೀವು ನಿಮ್ಮ PUC ಮಾರ್ಕ್ಸ್ ಏನಿದೆ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ KCT ರ್ಯಾಂಕ್ ಏನಂತಂದರೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ 50% ಮಾರ್ಕ್ಸ್ ಮತ್ತು ನಿಮ್ಮ KCT 50% ಮಾರ್ಕ್ಸ್ ಕನ್ಸಿಡರ್ ಮಾಡಿಬಿಟ್ಟು ನಿಮ್ಮೊಂದು KCT ರ್ಯಾಂಕ್ ಡಿಸೈಡ್ ಮಾಡ್ತಾರೆ ಅಂತ ಗೊತ್ತಿದೆ. ಸೊ ಇವಾಗ ಲಿಂಕ್ನ ಬಿಟ್ಟಿದ್ದಾರೆ ನಿಮ್ಮ PUC ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ನ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ. ಅಂದರೆ ನೀವು ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ತೊಗೊಂಡಿದ್ದೀರಾ ಅಂತ ಎಂಟರ್ ಮಾಡೋದಕ್ಕೆ. ನೀವೇನಾದರೂ ಇದು ಮಿಸ್ ಮಾಡಿದರೆ ನಿಮ್ಮ KCT ರ್ಯಾಂಕ್ ಬರೋದಿಲ್ಲ. ನೀವು KCT ಕೌನ್ಸ್ಲಿಂಗಿಂದ ಆಚೆ ಹೋಗಿರ್ತಾರೆ. ನೀವು ಯಾವುದೇ ಒಂದು ರೀತಿಯ ಕೌನ್ಸ್ಲಿಂಗ್ ಆಪ್ಷನ್ ಎಂಟ್ರಿ, ಕಾಲೇಜ್ ಸೀಟ್ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋನ ಕೊನೆಯವರೆಗೂ ನೋಡಿ. ಒಂದೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್, ಓಕೆನಾ? ಏನಂತಂದರೆ ಈ ಲಿಂಕ್ ಇದೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಬರುತ್ತೆ. ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್, ಎಂಟ್ರಿ ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ವೆರಿಫಿಕೇಷನ್ ಕೊಟ್ಟಿದ ಮೇಲೆ ಏನಾಗುತ್ತೆ, OTP ಬರುತ್ತೆ. ಅದಾದಮೇಲೆ ನೀವು ನಿಮ್ಮ ಮಾರ್ಕ್ಸ್ ಎಂಟ್ರಿ ಮಾಡ್ಬೋದು. ಬಟ್ ಇದು ಯಾರೆಲ್ಲ ಎಂಟ್ರಿ ಮಾಡ್ಬೋದು ಸರ್? ನಾನು ಎಂಟ್ರಿ ಮಾಡ್ಬೋದಾ? ಇಲ್ಲ ನಾನು ರಿಪೀಟರ್ ಇದ್ದೀನಿ ಎಂಟ್ರಿ ಮಾಡ್ಬೋದಾ? ನಾನು CBSE ಸ್ಟೂಡೆಂಟ್ಸ್ ಇದ್ದೀನಿ ಎಂಟ್ರಿ ಮಾಡ್ಬೋದಾ ಅಂತಂದರೆ ಇವಾಗ ಹೇಳ್ತೀನಿ ನೋಡಿ. ಯಾರೆಲ್ಲ KSEAB ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ನಿಮ್ಮ ಸೆಕೆಂಡ್ PUC ಮುಗಿಸಿದ್ದೀರಾ, ಅವರು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ರಿಪೀಟರ್ ಆಗಿರಿ, ಇಲ್ಲ ಫ್ರೆಷರ್ ಆಗಿರಿ, ನೀವು 2023 ಪಾಸ್ ಆಗಿರಿ, 22 ಪಾಸ್ ಆಗಿರಿ, 25 ಪಾಸ್ ಆಗಿರಿ, 26 ಪಾಸ್ ಆಗಿರಿ, KSEB ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲಿ ಯಾರೆಲ್ಲ ಪಾಸ್ ಆಗಿದ್ದೀರಾ ಅವರು ನಿಮ್ಮ ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. KE ಏನು ಮಾಡುತ್ತೆ ಅಂದರೆ ನಿಮ್ಮ ಬೋರ್ಡ್ KSEB ಬೋರ್ಡ್ ಕಡೆಯಿಂದನೇ ಮಾರ್ಕ್ಸ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ KCT ರ್ಯಾಂಕನ್ನ ಪ್ರೊವೈಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನೀವೇನು ವರಿ ಮಾಡ್ಕೊಳ್ಬೇಡಿ, ಬಿ ಕೂಲ್ ಆಗಿರಿ. ಸೊ ನೀವು ನಿಮ್ಮ ಕಾಲೇಜ್ ನೇಮ್ ಕಮೆಂಟ್ ಮಾಡ್ತೀನಿ ಅಂದರೆ ಕಮೆಂಟ್ ಮಾಡಿರಿ. ನಿಮ್ಮ ಬೋರ್ಡ್ ಯಾವುದು ಅಂತ ನಾನು ನಿಮಗೆ ರೆಸ್ಪಾನ್ಸ್ ಮಾಡಿರ್ತೀನಿ. ನೀವು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾ ಮಾಡಬಾರ್ದು ಅಂತಲೂ ನಾನು ನಿಮಗೆ ರೆಸ್ಪಾನ್ಸ್ ಮಾಡಿರ್ತೀನಿ. ಹಾಗಾದರೆ ಸರ್ ಯಾರು ಎಂಟ್ರಿ ಮಾಡಬೇಕಂತಂದರೆ ಯಾರೆಲ್ಲ CBSE, CISC ಆ್ಯಂಡ್ ಅದರ್ ಸ್ಟೇಟ್ ಬೋರ್ಡ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ನಿಮ್ಮ ಸೆಕೆಂಡ್ PUC ಸೈನ್ಸ್, ಅವ್ರು ಏನು ಮಾಡಬೇಕಾಗುತ್ತೆ, ನಿಮ್ಮ ಮಾರ್ಕ್ಸ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅದರಲ್ಲೂ ಯಾರು ಅಂತಂತಂದರೆ ಬಿಫೋರ್ 2026 ಅಂತಂದರೆ ನೀವು 25 2024 2023 CBSE, CISC ಇಲ್ಲಾಂದರೆ ಅದರ್ ಸ್ಟೇಟ್ ಬೋರ್ಡ್ಸಲ್ಲಿ ನಿಮ್ಮ ಸೆಕೆಂಡ್ ಇಯರ್ ಮುಗಿಸಿದ್ರೆ ನೀವು ನಿಮ್ಮ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಆವಾಗಲೇ ಏನಾಗುತ್ತೆ ಅಂತಂದರೆ ನಿಮ್ಮ 50% ಮಾರ್ಕ್ಸ್ ಮತ್ತು 50% KCT ಮಾರ್ಕ್ಸ್ ಎರಡು ಕಲೆಕ್ಟ್ ಮಾಡಿ ನಿಮ್ಮ KCT ರ್ಯಾಂಕ್ನ ಪ್ರೊವೈಡ್ ಮಾಡ್ತಾರೆ. ನೀವೇನಾದರೂ ಮಿಸ್ ಮಾಡಿದರೆ ನಿಮ್ಮ KCT ರ್ಯಾಂಕ್ ಕೂಡ ರಿಲೀಸ್ ಆಗೋದಿಲ್ಲ. ನೀವು KCT ಕೌನ್ಸ್ಲಿಂಗಿಂದ ಆಚೆ ಇರ್ತೀರ. ಸೊ ಅದಕ್ಕೋಸ್ಕರ ಅದನ್ನು ಥಿಂಕ್ ಮಾಡಿಬಿಟ್ಟು ಕ್ಲಿಯರಾಗಿ ಎಂಟರ್ ಮಾಡಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ನಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾಟ್ಸಪ್ ಲಿಂಕ್ ಏನಿರುತ್ತೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ನಮ್ಮದು. ಸೊ ಅಲ್ಲಿ ಕೂಡ ಜಾಯ್ನ್ ಆಗಿ, ಅಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬೇಗ ಶೇರ್ ಮಾಡಿರ್ತೀವಿ. ಸೊ ನೀವು ಯಾವುದೇ ಒಂದು ರೀತಿಯ ನಿಮ್ಮ ಡೌಟ್ ಆಗಿರಲಿ ಕಮೆಂಟ್ ಹಾಕಿರಿ, ಇಲ್ಲ ನಿಮ್ಮ ಕಾಲೇಜ್ ನೇಮ್ ಕಮೆಂಟ್ ಮಾಡಿ. ನೀವು ಯಾವ ಬೋರ್ಡ್ ರಿಲೇಟೆಡ್ ನೀವು ಎಂಟ್ರಿ ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನ ನಾವು ನಿಮಗೆ ರೆಸ್ಪಾನ್ಸ್ ಮಾಡಿರ್ತೀವಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಮತ್ತು KCT ಕೌನ್ಸ್ಲಿಂಗು, KA ನೀಟ್ ಕೌನ್ಸ್ಲಿಂಗು, MCC ಕೌನ್ಸ್ಲಿಂಗ್, JEE ಕೌನ್ಸ್ಲಿಂಗ್ ಎಲ್ಲ ವೀಡಿಯೋಸ್ ನಿಮಗೆ ನಾನು ನನ್ನ ಚಾನಲ್ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.